ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನೋಡಿ, 15,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ PSTR ಆಗಿರ್ಬೋದು, GPSTR ಆಗಿರ್ಬೋದು, HSTR ಆಗಿರ್ಬೋದು, ಈ ಒಂದು ನೇಮಕಾತಿ ಪರೀಕ್ಷೆಯಲ್ಲಿ ವಿವರಣಾತ್ಮಕ ಪರೀಕ್ಷೆ ಬಗ್ಗೆ ಹೊಸ ನಿಯಮಾವಳಿಗಳು ಏನು, ಶಿಕ್ಷಕರ ನೇಮಕಾತಿಗಳು ಯಾವಾಗ, ಇದಕ್ಕೆ ಸಂಬಂಧಿಸಿದಂತೆ ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋ ಮುಖಾಂತರ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನಮ್ಮ MN Academy 26 ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಈಗ ಕ್ವಿಕ್ ಆಗಿ ಮಾಹಿತಿಗೆ ಬರೋಣ. ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೆ ಬಿಗ್ ರಿಲೀಫ್ ಅಂತಾನೆ ಹೇಳ್ಬೋದು. ನೋಡಿ, ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಅತ್ಯಂತ ಮಹತ್ವದ ನಿರ್ಧಾರ ಕೈಗೊಂಡಿದೆ. ಏನು ಅಂತ ಹೇಳೋದಾದ್ರೆ, ಇನ್ ಮುಂದೆ ಶಿಕ್ಷಕರ ನೇಮಕಾತಿ ಪರೀಕ್ಷೆಯಲ್ಲಿ ವಿವರಣಾತ್ಮಕ ಮೀನ್ಸ್ ಡಿಸ್ಕ್ರಿಪ್ಟಿವ್ ಮಾದರಿಯ ಬರವಣಿಗೆಯ ಒಂದು ಪರೀಕ್ಷೆಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸುವ ಸಮ್ಮತಿ ಈಗ ಸೂಚಿಸಿದೆ. ಓಕೆನಾ, ಇಲ್ಲಿ ನಿಮಗೆ ಒಂದಷ್ಟು ಕ್ಲಾರಿಟಿ ಸಿಕ್ತು. ಹಾಗೆ ಇಲ್ಲಿ ಅಬ್ಸರ್ವ್ ಮಾಡಿ ಸ್ಕ್ರೀನ್ ಅನ್ನ. ಸರ್ಕಾರದ ಈ ಒಂದು ನೂತನ ನಿರ್ಧಾರದಿಂದ ಮುಂಬರುವ ಎಲ್ಲಾ ಮಾದರಿ ಶಿಕ್ಷಕರ ನೇಮಕಾತಿ ಪರೀಕ್ಷೆಗಳು ಬಹು ಆಯ್ಕೆ ಮೀನ್ಸ್ ಮಲ್ಟಿಪಲ್ ಚಾಯ್ಸ್ ಆಬ್ಜೆಕ್ಟಿವ್ ಟೈಪ್ಸ್ ಆಧಾರಿತ ಮೇಲೆ ನಡೆಯಲಿದೆ. ಓಕೆನಾ. ನೆಕ್ಸ್ಟ್ MCQ ಆಧಾರದ ಮೇಲೆ ಯಾವೆಲ್ಲ ಶಿಕ್ಷಕರ ನೇಮಕಾತಿಗಳಿಗೆ ಅನ್ವಯವಾಗಲಿದೆ ನೋಡಿ. ಇಲ್ಲಿ ಸರ್ಕಾರದ ಈ ಒಂದು ಹೊಸ ನಿಯಮಾವಳಿಗಳು ಮುಂಬರುವ ಪ್ರಮುಖ 3 ಹಂತದ ಶಿಕ್ಷಕರ ನೇಮಕಾತಿಗಳಿಗೆ ನೇರವಾಗಿ ಅನ್ವಯವಾಗಲಿದೆ. ಅದುವೇ GPSTR, HSTR ಅಂಡ್ PSTR. ಇಟ್ಸ್ ಕ್ಲಿಯರ್. ಓಕೆನಾ. ಹಾಗೆ ಸ್ನೇಹಿತರೆ, ಮುಂಬರ್ತಕ್ಕಂಥ ಈ ಒಂದು ಶಿಕ್ಷಕರ ನೇಮಕಾತಿಗಳ ಅಧಿಸೂಚನೆಗಳು ನೋಟಿಫಿಕೇಶನ್ಸ್ಗಾಗಿ ಈ ಕೂಡಲೇ ನಮ್ಮ MN Academy 26 ವಾಹಿನಿಯನ್ನು ಸಬ್ಸ್ಕ್ರೈಬ್ ಟು ಬೆಲ್ ಐಕಾನ್ ಆಲ್ ಇನ್ ಆಪ್ಷನ್ಗೆ ತಪ್ಪದೇ ಸೆಲೆಕ್ಟ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಅಷ್ಟು ಮಾಹಿತಿಯನ್ನು ನಾವಿಲ್ಲಿ ಕ್ಲಿಯರ್ ಆಗಿ ನೋಡ್ತಾ ಹೋಗೋಣ. ನೋಡಿ ಸ್ನೇಹಿತರೆ, ಈ ಹಿಂದೆ ವಿವರಣಾತ್ಮಕ ಒಂದು ಡಿಸ್ಕ್ರಿಪ್ಟಿವ್ ಮಾದರಿಯ ಪರೀಕ್ಷೆಗಳಿದ್ದಾಗ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನಕ್ಕೆ ಅಂದ್ರೆ ಇವ್ಯಾಲ್ಯೂಯೇಷನ್ ಅಂತ ನಾವು ಕರಿತೀವಿ, ಅದು ಸುದೀರ್ಘ ಸಮಯ ಹಿಡಿದಿತ್ತು. ಇದರಿಂದಾಗಿ ನೇಮಕಾತಿ ಪ್ರಕ್ರಿಯೆಗಳು ವಿಳಂಬವಾಗಿ ಫಲಿತಾಂಶ ಪ್ರಕಟಣೆ ಹಾಗೂ ಅಂಕಪಟ್ಟಿ ಪರಿಶೀಲನೆ ವರ್ಷಗಟ್ಟಲೆ ನೆನೆಗುದಿಗೆ ಬೀಳುತ್ತಿತ್ತು. ಅಷ್ಟೇ ಅಲ್ಲದೆ ಮೌಲ್ಯಮಾಪನ ವೇಳೆ ಅಂಕಗಳ ಒಂದು ವ್ಯತ್ಯಾಸಗಳು ಹಾಗೂ ಗೊಂದಲಗಳಿಂದಾಗಿ ಈ ಒಂದು ಪ್ರಕರಣಗಳು ಕೋರ್ಟ್ ಮೆಟ್ಟಿಲೇರಿದ್ದವು ಅಂತ ಹೇಳಿದೆ. ಇದು ನಿಜಾನೇ. ಆದರೆ ಈಗ ಬಹಳ ಮುಖ್ಯವಾಗಿ ನಮಗೆ ಬೇಕಾಗಿರ್ತಕ್ಕಂತಹ ಮಾಹಿತಿ ನೋಡಿ, MCQ ಮಾದರಿಯನ್ನ ಅಳವಡಿಸುವುದರಿಂದ ಈಗ OMR ಶೀಟ್ಗಳ ಮೂಲಕ ಕಂಪ್ಯೂಟರ್ ಬೇಸ್ಡ್ ಆನ್ ಮೌಲ್ಯಮಾಪನ ಈಗ ಶೀಘ್ರವಾಗಿ ನಡೆಯಲಿದೆ ಅಂತ ಹೇಳಿದ್ರೆ, ಅಂದ್ರೆ ಕಂಪ್ಯೂಟರೀಕೃತ ಮೌಲ್ಯಮಾಪನ ಶೀಘ್ರವಾಗಿ ನಡೆಯಲಿದ್ದು, ಇದರಿಂದ ಪಾರದರ್ಶಕವಾಗಿ ಯಾವುದೇ ಗೊಂದಲವಿಲ್ಲದೆ ಕೇವಲ ಕೆಲವೇ ತಿಂಗಳಲ್ಲಿ ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳ್ಳಲು ನೆರವಾಗಲಿದೆ ಎಂಬುದರ ಮಾಹಿತಿಯನ್ನು ತಿಳಿಸಿದ್ದಾರೆ ಸ್ನೇಹಿತರೆ. ಹೀಗಾಗಿ ಶೀಘ್ರದಲ್ಲೇ ಅಧಿಸೂಚನೆ ಪ್ರಕಟವಾಗಲಿದ್ದು, ಈ ಒಂದು ಹೊಸ ಪರೀಕ್ಷಾ ಮಾದರಿಯ ಕುರಿತು ಶಿಕ್ಷಣ ಇಲಾಖೆಯು ಇಂದೇ ಅಥವಾ ನಾಳೆಯೊಳಗೆ ಅಧಿಕೃತ ಆದೇಶ ಹಾಗೂ ಹೊಸ ನೇಮಕಾತಿಯ ಒಂದು ಅಧಿಸೂಚನೆಗಳು ಮೀನ್ಸ್ ನೋಟಿಫಿಕೇಶನ್ಸ್ ಪ್ರಕಟಗೊಳಿಸುವ ಸಕಲ ಸಿದ್ಧತೆ ಈಗ ನಡೆಸಿದೆ. ಇದರಿಂದಾಗಿ ದೀರ್ಘಕಾಲದಿಂದ ಶಿಕ್ಷಕರ ಹುದ್ದೆಯ ಒಂದು ನಿರೀಕ್ಷೆಯಲ್ಲಿರ್ತಕ್ಕಂತಹ ಉದ್ಯೋಗಾಕಾಂಕ್ಷಿಗಳಿಗೆ ಹಾಗೂ B.Ed ಮತ್ತು D.Ed ಮುಗಿಸಿದ ಅಭ್ಯರ್ಥಿಗಳಿಗೆ ಈ ಒಂದು ನಿರ್ಧಾರ ತೀವ್ರ ಸಂತಸ ತಂದಿದೆ ಎಂಬುದರ ಅಪ್ಡೇಟ್ ಅನ್ನ ನಾವು ಇದರಲ್ಲಿ ತಿಳ್ಕೊಂಡ್ರಿ. ಆದ್ರೆ ಮೇನು ಇಲಾಖೆಯಿಂದ ಒಂದು ಅಫಿಷಿಯಲ್ ಕಾಪಿ ಹೊರ ಬಂದ ನಂತರ ನಾವು ಅಲ್ಲಿಗೆ ಒಂದಷ್ಟು ಫಿಕ್ಸ್ ಆಗಬೇಕಾಗುತ್ತೆ. ಆದರೂ ನಿಮ್ಗೊಂದಷ್ಟು ಮಾಹಿತಿಯನ್ನು ಸಾಧ್ಯವಾದಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸಲಾಗಿದ್ದು, ಇದೇ ತರದ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ಮುಂಬರ್ತಕ್ಕಂತಹ ಶಿಕ್ಷಕರ ನೋಟಿಫಿಕೇಶನ್ಸ್ಗಾಗಿ ಈ ಕೂಡಲೇ ನಮ್ಮ MN Academy 26 ವಾಹಿನಿಯನ್ನು ತಪ್ಪದೇ ಫಾಲೋ ಮಾಡಿ.